ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು. ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು. ಪಾವನ ಮಾಡೋ ಗುರು ನನ್ನ, ಪಾವನ ಮಾಡೋ ಗುರು ನನ್ನ. ನೀಡಿದೆ ಬೇಡಿದ ವರವನ್ನ, ನೀಡಿದೆ ಬೇಡಿದ ವರವನ್ನ. ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು. ಪ್ರಪ್ರಥಮವಾಗಿ ಹಾರ್ಕುಳದ ಚನ್ನಬಸವೇಶ್ವರ ದೇವರನ್ನು ನನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಹಾರ್ಕುಳ ಸಂಸ್ಥಾನ ಘನಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಸಮಸ್ತ ಹಾರ್ಕುಳ ಗ್ರಾಮದ ಭಕ್ತರ ಪರವಾಗಿ, ಬೇರೆಯವರಿಂದ ಆಗಮಿಸಿದ ಎಲ್ಲ ಭಕ್ತರ ಪರವಾಗಿ ನಿನ್ನೆ ಒಂದು ಕಾರ್ಯಕ್ರಮ ಧಾರವಾಡದಲ್ಲಿ ಮುರುಘಾ ಮಠದ ವತಿಯಿಂದ ಮೃತ್ಯುಂಜಯ ಮಹಾಂತ ಪ್ರಶಸ್ತಿಯನ್ನು ನಮ್ಮ ಹಾರ್ಕುಳದ ದೇವರುಗಳಿಗೆ ಒಂದು ಪ್ರಶಸ್ತಿ ಒದಗಿದೆ. ಆ ಒಂದು ನಿಮಿತ್ತವಾಗಿ ನಾ ಇದಕ್ಕೆ ಮೊದಲು ಭೀ ಪ್ರಶಸ್ತಿ ಸಿಕ್ಕಾಗ ಇಲ್ಲೇ ಮಠದ ಮುಂದೆ ಹೇಳಿದ ನಮ್ಮ ಘನಮಠದ ಶ್ರೀಗಳಿಗೆ ಪ್ರಶಸ್ತಿ ಬೇಡಕ್ಕೆ ಹೋಗೋದಂತಲ್ಲ, ಮನೆತನ ನಡ್ಕೊತ ಬರ್ತಾವಂತ ಅದು ಭೀ ಹೇಳಿದ್ವಿ. ಅದಕ್ಕೆ ಈ ಒಂದು ಪ್ರಶಸ್ತಿ ನಮ್ಮ ಮಠದ ಕರ್ತವ್ಯ ನೋಡಿ ಬಸವ ಕಲ್ಯಾಣ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಜಾತ್ಯತೀತ ಮಠ ಯಾವುದಾರು ಒಂದಿದ್ದರೆ ಅದು ಶ್ರೇಷ್ಠ ಮಠ ಶ್ರೀ ಚನ್ನವೀರ ಶಿವಾಚಾರ್ಯ ಹಾರ್ಕುಳ. ನಮ್ಮ ಚನ್ನವೀರ ಶಿವಾಚಾರ್ಯ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಅದ. ಈ ಮಠದಲ್ಲಿ ಪ್ರತಿಯೊಂದು ಹಂತದ ಜೀವನದಲ್ಲಿ ಎಲ್ಲರಿಗೂ ಏನು ಗೌರವ ಸಿಗಬೇಕು ಅಂಥ ಗೌರವ ಕೊಡುವಂಥ ನಮ್ಮ ದೇವರರ. ಅವರಿಗೆ ಬಸವಕಳ ತಾಲೂಕರಲ್ಲಿ ಬಸವಣ್ಣವ್ರ ಬಗ್ಗೆ ಸಾಕಷ್ಟು ಮಠಗಳಿದ್ದರೂ ಕೂಡ ಬಸವ ತತ್ವ ಪರಿಪಾಲನೆ ಯಾವ ಮಠದವರೇ ಮಾಡಲ್ಲ, ನಿಜವಾಗಿ ಪರಿಪಾಲನೆ ಮಾಡೋಂಥ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ, ಕಾರ್ಯರೂಪಕ್ಕೆ ತರೋಂಥ ಶ್ರೀ ಚನ್ನವೀರ ಶಿವಾಚಾರ್ಯ. ಸಾಕಷ್ಟು ಮಂದಿ ಮಠಾಧೀಶರು ವಚನ ಹೇಳಿ ಮನೆಗೆ ಹೋಗ್ತಾರೆ, ಅದು ಕಾರ್ಯರೂಪಕ್ಕೆ ತರೋಂಥ ಯಾವುದಾರ ಮಠ ಇದ್ದರೆ ಹಾರ್ಕುಳ ಮಠ. ಇಂಥ ಒಂದೆಲ್ಲ ಅವರ ಪ್ರತಿಭೆಯನ್ನು ಕಂಡು, ಅವರ ಅಂತರಾತ್ಮವನ್ನು ಕಂಡು, ಅವರ ಅಂತರಾತ್ಮ ಅವ್ರ ಜ್ಞಾನಿಗಳರ ಅಂಥೇಳಿ ತಿಳ್ಕೊಂಡು ಕರ್ನಾಟಕದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಇವತ್ತು ನಮ್ಮ ಮಟ್ಟಕ್ಕೆ ಹುಡ್ಕೊಳ್ಳುವಂಥವ. ಅಂಥದ್ರಲ್ಲೊಂದು ನಿನ್ನೆ ಧಾರವಾಡದಲ್ಲಿ ಮುರುಘಾ ಮಠದಿಂದ ಮಹಾಂತ ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಮಠದ ಗೌರವ, ಶ್ರೀಗಳ ಗೌರವ ಇನ್ನೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಮಹಾನ್ ಗುರುಗಳು ಮಾಡಿದ್ದಾರೆ, ಆಶೀರ್ವಾದ. ಅದ್ರ ಸಲುವಾಗಿ ಅದೇ ನಿಮಿತ್ತವಾಗಿ ಇವತ್ತೆಲ್ಲ ಗ್ರಾಮದ ಹಿರಿಯರು, ಯುವಕರು, ಎಲ್ಲ ಭಕ್ತಾದಿಗಳ ಪರವಾಗಿ, ಇಲ್ಲಿ ಆಗಮಿಸಿದಂಥ ನೆರಳಿಯ ಭಕ್ತಾದಿಗಳ ಪರವಾಗಿ ನಾವು ನಮ್ಮ ಗುರುಗಳಿಗೆ ಒಂದು ಸತ್ಕಾರ ಮಾಡಿ ನಾವು ಎಲ್ಲರೂ ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ, ಅವರಿಗೆ ಶುಭ ಹಾರೈಸೋಣ ಅಂಥೇಳಿ ಈಗ ಸತ್ಕಾರ ಕಾರ್ಯಕ್ರಮ